ನಾವು ನಿಮ್ಗೆ ಗೌರವ ಕೊಡ್ತೀರಿ. ನೀವು ಎದ್ದು ನಿಂತ್ಕೊಂಡ ತಕ್ಷಣ ನಾವೆಲ್ಲ ಕೂತ್ಕೊಂತೀರಿ. ನಿಮ್ಗೆ ಗೌರವ ಕೊಡ್ತೀರಿ. ನೀವೇನು ಹೇಳ್ಬೇಕೋ ಹೇಳಿ. ಕಾಂಗ್ರೆಸ್ ಅವ್ರ ಮಾತು ಕೇಳಲ್ಲ ಅಂತ ಹೇಳಿದ್ದು ನೀವು. ಇಂಡಿಪೆಂಡೆಂಟ್ ಈಗ ನಿಮ್ ಮಾತು ನಾವು ಕೇಳ್ತೀರಿ, ಗೌರವ ಕೊಡ್ತೀರಿ. ಬರಗಾಲ, ಕುಡಿ ನೀರು ಬಗ್ಗೆ ಚರ್ಚೆ ಮಾಡ್ರಿ. ಬರೀ ಇದು ಅಧ್ಯಕ್ಷ ಬರಗಾಲ ಏನ್ ಮಾಡ್ರಿ ಇಲ್ಲಿ ತಕ ಇದೇ ಮಾಡ್ಕೊಂಡು ಶಿವಲಿಂಗ್ ಈಗೇನು ನಾನು ಕಳೆದ 2 ದಿವಸದಿಂದ ನಾನು ಹೊಸಬನಿದ್ದೆ. ಬಂದ ಮೇಲೆ ಎಲ್ಲ ನಾವು ನಮ್ಮ ಕಾರ್ಯಕಲಾಪಗಳನ್ನ ನಮ್ಮ ರೂಲ್ ಬುಕ್ ಏನಿದೆ ಅದ್ರ ಜೊತೆನೆ ಹೋಗ್ಬೇಕು ಅನ್ನೋ ವಿಚಾರದಲ್ಲಿ ಬರಲಿಲ್ಲ ನಾನು. ಏನೋ ನಿಮ್ಮ ಸಮಸ್ಯೆಯನ್ನ ನೀವು ಸರ್ಕಾರಕ್ಕೆ ಒತ್ತಾಯ ಮಾಡಬೇಕು ಅನ್ನೋ ವಿಚಾರದಲ್ಲಿ ತಾವೆಲ್ಲ ತಮ್ಮ ಪ್ರತಿಭಟನೆಯನ್ನ ಸರ್ಕಾರಕ್ಕೆ ಒತ್ತಾಯವನ್ನು ತಾವೆಲ್ಲ ಮಾಡಿದ್ರು. ಆದರೆ ಏನಿದೆ, ಪ್ರತಿಭಟನೆ ಮಾಡಬೇಕಾದ್ರೆ ಗೊತ್ತಾ, ನೀವು ನಿಮ್ಮ ಸ್ಥಾನದಲ್ಲೇ ನಿಂತು ನಿಮಗೆ ಮಾತಾಡಲಿಕ್ಕೆ, ಒಟ್ಟಾಗಿ ಕೂಗಾಡಲಿಕ್ಕೆ ಅವಕಾಶ ಇಲ್ಲ. ನೀವೇನಾದರೂ ಆ ರೀತಿಯ ಪ್ರತಿಭಟನೆ ಮಾಡಿದ್ರೆ ಇಲ್ಲಿ ಬಾವಿಗೆ ಬಂದು ಅದನ್ನ ಮಾಡ್ಬೇಕಂತೇಳಿ ನಾನು ತಮ್ಮ ಹತ್ರ ವಿನಂತಿ ಏನ್ ಮಾಡ್ಕೊಂತೀನಿ. ಬಾವಿ ಆಹ್ವಾನ ಮಾಡುವಂತ ಮೊದಲ ಸ್ಪೀಕರ್ ನೀವು. ಬರ್ರಿ, ಅದು ಬರ್ರಿ. ಇಲ್ಲಿ ತನಕ ಬಾವಿಗೆ ಆಹ್ವಾನ ಕೊಟ್ಟಂತ ಯಾವ ಸ್ಪೀಕರ್ ಇಲ್ಲ. ಅಲ್ಲಿ ನಡ್ಸಕ್ ಬರಂಗಿಲ್ಲ ನಮಗೆ. ಇಲ್ಲ, ಅಲ್ಲಿ ನಡ್ಸಕ್ ಬರಂಗಿಲ್ಲ. ಇಲ್ಲ, ಯಾವ ನಿಯಮಾವಳಿನಲ್ಲಿ ನೀವು ಅಲ್ಲಿ ಕುತ್ಕೊಂಡು ನೀವು ನಿಂತ್ಕೊಂಡು 3 ದಿನದಿಂದ ಚೀರಾಡ್ತಾ ಇದ್ದೀರಾ? ನೀವು ಬಾವಿಗಳಿರಿ ಅಲ್ಲಿ ನಿಂತ್ಕೊಂಡು ಇಲ್ಲ, 3 ದಿನ ಆಯ್ತು ಅಲ್ಲಿ ನೀವು ಹೇಳಿ, ಸದನಕ್ಕೆ ಹೇಳಿ. ಇಲ್ಲ, ಸ್ಪಷ್ಟವಾಗಿ ಅಧ್ಯಕ್ಷ ರಾಹುಲ್ ಗಾಂಧಿ ಅವರು ಯಾವ ರೀತಿ ನೀವು ಪ್ರೊಟೆಸ್ಟ್ ಮಾಡಬೇಕು ಅಂದ್ರೆ ಅಲ್ಲಿ ಪಾರ್ಲಿಮೆಂಟ್ ಅಲ್ಲಿ ರಾಹುಲ್ ಗಾಂಧಿ ಅವರು ಇಲ್ಲಿ ನಾವು ಉತ್ತರ ರಾಹುಲ್ ಗಾಂಧಿ ಅವರು ಯಾವ ರೀತಿ ಪ್ರೊಟೆಸ್ಟ್ ಇಲ್ಲ ಉತ್ತರ ಕೊಡಕ್ಕೆ ನಾವು ರೆಡಿ ಇದ್ದೀವಿ. ಸರಿಯಾದ ಕಾರ್ಯಕ್ರಮ ನಡೀಲಿಕ್ಕೆ ಅವರು ನಿಮ್ಮ ಸ್ಥಳದಿಂದನೇ ಮಾಡ್ತಾ ಇದ್ದಾರೆ. ಆಯ್ತು, ಕೇಳಿ ಸರ್, ನಾವೀಗ ಕೇಳಿ. ನೀವು ಅಲ್ಲಿ ಪಾರ್ಲಿಮೆಂಟ್ ಅಲ್ಲಿ